ಬಾರೆ ಅದು ಯಾವಳ ಬಾರೆ ನನ್ನ ಗಂಡನ ಫೋನ್ನಾಗ ಅದು ಯಾವಳ ಮಾತಾಡಿದ್ ಬಾರೆ ವರಕ್ಕೆ ಬಾರೆ ಅದು ಯಾವಳ ಮಾತಾಡಿದ್ ಬಾರೆ ಅದು ಯಾವಳ ಇದ್ದೀರ ಒಳಗೆ ಬಂದಿದ್ದೀನಿ ಬಾರೆ. ಓ ಯಾವಳೆ ಮಾತಾಡಿದ್ ನೀನು ಈಗ ಬರ್ತದ ನೋಡಿ ನಿನ್ ಗಂಡ ಜೀವಿತ ಆ ಇಲ್ಲಿ ಬಾ. ಅದು ಯಾವಳ ಫೋನ್ ಮಾಡ್ದಾಳು ಹಾ ಯಾವಳ ಅವಳು ಫೋನ್ ಮಾತಾಡ್ದಾಳ ಅವಳು ಬಾ ಇಲ್ಲಿ. ಅದು ಯಾವಳ ಮಾತಾಡಿದ್ಲು ಅದು ಯಾವಳು ಅಂತ ಹೇಳೋವರೆಗೂ ನಾನು ಬಿಡಲ್ಲ. ಹಾಳೆ ಕಳಿಸ್ಬಿಟ್ಟ ನಾನು ಬತ್ನಿ ಅಂತ ಹೇಳಿ ಅವಳು ಯಾವಳು ಬಂದಿದ್ದ ನಮ್ಮ ಮನೆಯಕ್ಕೆ. ಏನೇ ಏನು ಮಾತಾಡ್ತಾ ಇದೀಯ ನೀನು? ಏನಾಗಬೇಕು? ಯಾಕೆ ಬಂದಿದೀಯಾ? ಯಾಕೆ ಇಷ್ಟೊಂದು ಹಾರಾಡ್ತಾ ಇದೀಯಾ? ನಾನು ಬೆಳಗ್ಗೆ ನಿನ್ನ ಫೋನಿಗೆ ಫೋನ್ ಮಾಡಿದ್ದೆ, ಅವಳ ಬೇರೆಯವ್ರು ಮಾತಾಡಿದ್ರು. ನನಗೆ ಮಧು ಅಂದರೆ ಭಾಳ ಇಷ್ಟ, ನನಗೆ ಪಂಚಪ್ರಾಣ, ನನ್ನ ಮಧು ಅಂತ ಹೇಳಿ ಮಾತಾಡ್ತಿದ್ಲು. ಅವಳು ಯಾವಳು ಮಾತಾಡ್ದಳು ಯಾವಳು ಮಾತಾಡ್ದಳು ಅಂತ ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಣಪ್ಪ. ಏನೋ ನಿಮ್ಮ ಅಮ್ಮನೂ ನಿಮ್ಮ ಅಕ್ಕಯ್ಯ ಏನೋ ನಮ್ಮ ಅಮ್ಮನಿ ಮೇಲೆ ಹೆಂಗೆ ಜೋರು ಮಾಡ್ತಾಳೆ, ಜೋರು ಮಾಡ್ತಾರೆ ಬಿಟ್ರೆ ಒಳ್ಳೇನು ನನ್ನ ಅಳಿಯ ಒಳ್ಳೇನು ಅಂತ ನಾವು ಒಂದೇನೋ ಬೆಲೆ ಗೌರವ ಇಟ್ಕೊಂಡಿದ್ವಿ. ಆದ್ರೆ ನೀನು ಇಂಥದ್ದೇ ಮಾಡೋದು, ನನ್ನ ಮಗಳಿಗೆ ನೀನು ಮೋಸ ಮಾಡಬಾರ್ದು. ಬಾಯಿ ಏನು ತಿಳ್ಕೊಂಬದಲ್ಲೇ ಸುಮ್ಮನೆ ಏನಕ್ಕೆ ಮಾತಾಡ್ತಾ ಇದ್ದೀರಾ? ನೀನು ಬೆಳಿಗ್ಗೆ ಫೋನ್ ಮಾಡಿದಾಗ ನಮ್ಮ ಅಕ್ಕ ಮಾತಾಡಿರೋದು. ಹಾ ನನಗೇನು ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟಿದೀಯಾ? ನಿಮ್ಮ ಅಕ್ಕ ಮಾತಾಡಿರೋದು ಅಂತ ಹೇಳಿದ ತಕ್ಷಣ ನನಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದೀಯ? ನಿಮ್ಮ ಅಕ್ಕನ ವಯಸ್ಸು ಯಾವುದು, ಸ್ಪಂದನೊಂದು ವಯಸ್ಸು ಯಾವುದು, ನಿಮ್ಮ ಅಮ್ಮನ ವಯಸ್ಸು ಯಾವುದು ಅಂತ ನಾನೆಲ್ಲ ತಿಳ್ಕೊಂಡಿದ್ದೀನಿ. ಬೆಪ್ತ ಕಡೆ ಮಾತಾಡಿರೋದು ನಮ್ಮ ಅಕ್ಕ ಮಾಲಕ್ಕ, ನಮ್ಮ ಅಕ್ಕೈ ಕಣಿ ದೊಡ್ಡಕ್ಕಯ್ಯ, ನಮ್ಮ ಅಕ್ಕೈ ಮಾಲು ಅಕ್ಕ ಮಾತಾಡಿರೋದು. ನನಗೆ ಇವೆಲ್ಲ ಬೇಡಣ. ನೀನು ಸುಳ್ಳು ಹೇಳೋದು ಇವೆಲ್ಲ ಅವಳು ಮನಿಕೊಂಡಿರೋ ಮಗಳಾಗ ಮನಿಕೊಂಡಿರೋಳು. ಮನಿಕೊಂಡಿರೋ ಮಗಳು ಬಿಟ್ಟು ಅವಳಿಗೆ ಹೊರ್ಗಾಕ ಬರಲ್ಲ. ಏನೋ ಕೈ ಎತ್ತುತ್ತಾಳೆ ಕಾಲು ಎತ್ತುತ್ತಾಳೆ ಅಷ್ಟು ಬಿಟ್ರೆ ಅವಳು ಮಾತಾಡ್ತಾಳ ಹಂಗೆ. ಸುಳ್ಳು ಹೇಳ್ಬೇಡ. ನನಗೆ ನೋಡು ಹೆಂಗಿದ್ದಾಳೆ ಎಂಬುದು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಗೊತ್ತಿಲ್ಲ ಎಂಬುದು ಅನ್ಕೊಂಡು ಹಿಂಗೆಲ್ಲ ಹೇಳ್ತಾ ಇದೀಯಾ? ನನಗೆಲ್ಲ ಗೊತ್ತೈತೆ. ಅವಳೆಲ್ಲ ಮಾತಾಡ್ತಾಳೆ, ಅವಳು ಯಾಕೆ ಮಾತಾಡ್ತಾಳೆ? ಅವಳು ಫೋನ್ನಾಗೆ ಮಾತಾಡೋ ಅಷ್ಟು ಇದೈತೆ ಅವಳಿಗೆ. ಏನೋ ಕೈ ಕಾಲು ಎತ್ತುತ್ತಿದ್ಲ ಅಷ್ಟು ಬಿಟ್ರೆ ಅವಳು ಮಾತಾಡ್ತಾಳೆ. ಸುಳ್ಳು ಹೇಳಿದ್ರೆ ಒಂದಿಟ್ಟು ನಮ್ಮಂಗೆ ಹೇಳ್ಬೇಕಣಪ್ಪ. ಹೆಂಗೆ ಸುಳ್ಳು ಹೇಳೋದು ನೀನು? ಹಿಂಗೆ ಸುಳ್ಳು ಹೇಳ್ಬಾರ್ದು. ನಾನು ಏನಕ್ಕೆ ಸುಳ್ಳು ಹೇಳೋಣ? ನಾನು ಸುಳ್ಳು ಹೇಳ್ತಾ ಇಲ್ಲ, ನಮ್ಮ ಅಕ್ಕನೇ ಮಾತಾಡಿರೋದು. ನಮ್ಮ ಅಕ್ಕ ಮಾಲಕ್ಕನ್ನು ಕರಿತೀನಿ ನೋಡಿ, ಇವಾಗ ಎದ್ದು ಓಡಾಡ್ತಾ ಇದ್ದಾಳೆ. ನಮ್ಮ ಅಕ್ಕ ಚೆನ್ನಾಗಿದ್ದಾಳೆ, ಮಾತಾಡ್ತಾಳೆ, ಚೆನ್ನಾಗಿದ್ದಾಳೆ ನಮ್ಮ ಅಕ್ಕ ಇವಾಗ. ಕರಿ ನೋಡೋಣ. ಸುಳ್ಳು ಹೇಳ್ಬೇಡ ನೀನು. ಹಾಕಿ ಹಿಡ್ದಿರೋಳು ಅವಳು ಓಡಾಡ್ತಾಳೆ. ನೀನು ಹಿಂಗೆಲ್ಲ ಸುಳ್ಳು ಹೇಳ್ಬೇಡಪ್ಪ. ಏನು ಸುಳ್ಳು ಹೇಳಿದ್ರು ಕೇಳಲ್ಲ. ಒಟ್ಟಿನಲ್ಲಿ ಅವಳು ಯಾವಳು ಮಾತಾಡ್ದವಳು, ಅವಳು ಯಾವಳು ಅಂತ ಹೇಳೋವರೆಗೂ ನಾನಂತೂ ಬಿಡಲ್ಲ. ಅದು ಯಾವಳು ಅವಳು ಮಾತಾಡ್ದಾಳು ಹೇಳ್ಬೇಕು. ನಾನು ಏನಕ್ಕೆ ಸುಳ್ಳು ಹೇಳೋಣ? ನಮ್ಮ ಮಾಲು ಅಕ್ಕ ಚೆನ್ನಾಗಿದ್ದಾಳೆ ಕಣೆ. ನಮ್ಮ ಮಾಲು ಅಕ್ಕ ಹೆಂಗಾಗಿದ್ದಾಳೆ, ಒಬ್ಬಳೆ ನಡೆದಾಡ್ತಾಳೆ, ಒಬ್ಬಳೆ ಮಾತಾಡ್ತಾಳೆ, ಎಲ್ಲ ಪ್ರತಿಯೊಂದು ನಮ್ಮ ಥರ ಒಬ್ಬಳೆ ಇವಾಗ ಎಲ್ಲ ಚೆನ್ನಾಗಿದೆ. ಇವಳು ಚೆನ್ನಾಗಿದ್ದಾಳೆ ಇವಾಗ. ಇಲ್ಲೋಡು, ನಮ್ಮ ಮಾಲು ಅಕ್ಕನ ನೋಡ್ಬಿಟ್ರೆ ನೀನು ಶಾಕ್ ಆಗ್ಬಿಡ್ತೀಯ. ಮಾಲಕ್ಕ ಬಾರಕ್ಕ ಇಲ್ಲಿ. ಅಮ್ಮ ಮಾಲು ಅಕ್ಕನ ಕರ್ಕೊಂಡು ಬಾರಮ್ಮ ಅಂತಾಗೆ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳಿದ್ರೆ ನಂಬಿಡ್ತಾಳೆ ಈ ಜೀವಿತ ಅಂತ ಹೇಳಿ ತಿಳ್ಕೊಬಿಟ್ಟವ. ನೋಡು ನಮ್ಮ ಅಕ್ಕ ಯಾವ ರೀತಿ ಆಗಿದ್ದಾಳೆ ಅಂತ. ಏನಂತ ಮಧು? ಯಾಕೆ ಇವಳು ಇಷ್ಟೊಂದು ಜೋರು ಮಾಡ್ತಾ ಇರೋದು? ಯಾಕೆ ನೀನು ಇಷ್ಟೊಂದು ಜೋರು ಮಾಡ್ತಾ ಇದೀಯಾ? ಯಾಕೆ ಯಾಕೆ ನಾನು ಹೆಂಗಿದ್ದವಳು ಹೆಂಗಾಗಿದ್ದೀನಿ ಅಂತ ಹೇಳಿ ಯಾಕೆ ನೋಡಿ ಆಶ್ಚರ್ಯ ಆಗ್ತಾ ಇತ್ತಾ ನಿನಗೆ? ಮಾತು ಹೊಡ್ತಾ ಇಲ್ಲ ತಾನೇ? ಮಾತು ಬರ್ತಾ ಇಲ್ಲ ತಾನೇ ಇವಾಗ ನಿನಗೆ? ಅಯ್ಯೋ 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 ಇದೇನೇ ಜೀವಿತ ಹಿಂಗಾಗ್ಬಿಟ್ಟವಳೆ? ಅಲ್ಲ ನೀನು ಮಾಲಮ್ನೆ, ನನ್ನ ಮಾಲ ಥರ ಕಾಣಿಸ್ತಾ ಇಲ್ವಾ ನಿನಗೆ? ನೀನು ನಿನ್ನ ಮಗಳು ನನಗೆ ಅಂದಿರೋದು ಆಡಿರೋದು ಎಲ್ಲ ನನ್ನ ಮನಸ್ಸಿನಾಗ ಇಟ್ಕೊಂಡಿದ್ದೀನಿ. ಎಲ್ಲ ನನ್ನ ಎಷ್ಟೆಲ್ಲ ಬೈದಿದ್ದೀರಾ, ಎಷ್ಟೋ ಮಾತು ಬರಲ್ಲ ಅಂತ ಹೇಳಿ ಎಂತೆಂಥ ಮಾತು ಬೈದಿದ್ದೀರಾ. ಇವಳು ಹಿಡ್ಕೊಂಡು ಹೊಡೆದವಳೆ ನನ್ನ. ಇದು ನೀನು ಮಾಲನೆ ಯಾರು ಮಾತಾಡಿದ್? ನೀನೇ ಮಾತಾಡಿದ್ ಫೋನ್ನಾಗ? ನನ್ನ ಮಗಳೇ ಮಾತಾಡಿದ್ದು. ನನ್ನ ಮಗಳನ್ನ ಚೆನ್ನಾಗಾಗಲ್ಲ, ಎಲ್ಲಿ ಕರ್ಕೊಂಡು ಹೋದ್ರು ಕರ್ಕೊಂಡು ಓಡಾಡ್ತಾಳೆ. ಸೊಂಟು ಬರಲ್ಲ, ಕೈ ಬರಲ್ಲ, ಕಾಲು ಬರಲ್ಲ, ಮಾತು ಬರಲ್ಲ. ಇಂಥವಳನ್ನ ಕರ್ಕೊಂಡು ಆ ದೇವರು ಈ ದೇವ್ರು ಈ ಆಸ್ಪತ್ರೆ ಆ ಆಸ್ಪತ್ರೆ ಅಂತ ಓಡಾಡ್ತಾಳ ಮತ್ತೆ ಅಂತ ಹೇಳಿ ಬೈಕೆಂತಿದ್ದಲ್ಲ. ಎಲ್ಲ ನನಗೆ ಗೊತ್ತು ಕಣೆ. ನನ್ನ ಮಗಳು ನೀನು ಅಂದಿರೋದು ಆಡಿರೋದು ಎಲ್ಲ ಹೇಳವಳೆ. ಹಿಂಗೆ ಮಾಡಬಾರ್ದು ಜೀವಿತ. ನೀನು ಮಾಡಿರೋದೆಲ್ಲ ನಮ್ಮ ಅಕ್ಕ ಎಲ್ಲ ಹೇಳಿದಾಳೆ. ಅವಳು ಏನೋ ಹುಟ್ಟಾಗಿಂದ ಹಂಗೆ ಇದ್ದಾಳೆ. ನಾವು ಯಾವತ್ತೂ ಬೇಜಾರ ಮಾಡ್ಕೊಂಡಿಲ್ಲ ಅವಳ ಮೇಲೆ. ನೋಡು, ಅದು ಒಳ್ಳೇದು ಆಗಬೇಕು ಅಂತಿದ್ರೆ ಯಾವ ಟೈಮ್ನಾಗ ಒಳ್ಳೇದಾಗಬೇಕು ಆ ಟೈಮ್ನಾಗ ಒಳ್ಳೇದಾಗೇ ಆಗುತ್ತೆ. ನೋಡು ನಮ್ಮ ಅಕ್ಕ ಎಷ್ಟು ಚೆನ್ನಾಗಿದ್ದಾಳೆ ಅಂತ. ನೋಡಿ ಹೆಂಗೆ ಇದ್ದಾಳೆ ನಮ್ಮ ಅಕ್ಕ ಅಂತ. ಈಗ ಮಾತಾಡೆ ನೀನು, ಈಗ ಮಾತಾಡು. ಫೋನ್ ಮಾಡಿದ್ದಲ್ಲ ಎದ್ದಾಗ ನನ್ನ ತಮ್ಮಗೆ ಫೋನ್ ಮಾಡಿದಾಗ ನೀನು ಯಾವಳೆ ಅಂತ ಕೇಳ್ತಿದ್ದಲ್ಲ. ನಾನೇ ಕಡೆ ಮಾಲು, ನಾನು ಮಾತಾಡಿದ್ನಿ ಅಂತ ನಿನಗೆ ಗೊತ್ತಿಲ್ಲ. ನನ್ನ ತಮ್ಮನ ಮೇಲೆ ಸುಮ್ಮನೆ ಅನುಮಾನ ಪಟ್ಟಿದ್ಯಾ ಯಾವಳ ಮಾತಾಡಿದ್ಲು ಅಂತೇಳಿ. ಅದಕ್ಕೆ ಬರಲಿ ಅಂತೇಳಿ ಮನೆ ಬಾಗಿಲು ಕರೆಸ್ಬೇಕು ನಿನ್ನ ಅಂತಲೇ ನಾನು ಬರಲಿ ಅಂತಲೇ ಕಡೆ ಮಾತಾಡಿದ್ದು. ನಾನು ಯಾರು ಅಂತ ಹೇಳಿಲ್ಲ. ನಾನು ನೋಡಿ ನಿನಗೆ ಶಾಕ್ ಆಗಬೇಕು ಅಂತ ಅದಕ್ಕೆ ನಾನು ಯಾರು ಅಂತ ನಾನು ಯಾಕೆ ಹೇಳಿಲ್ಲ ಅಂದರೆ ಇದಕ್ಕೆ ಮತ್ತೆ ಹೇಳಿಲ್ಲ. ಮಾತಾಡೋದೇನು ಮಾತಾಡ್ತೀನಿ. ಚೆನ್ನಾಗಿದ್ದೀನಿ ಅಂತೇಳಿ ಹೆಂಗೆ ಬೇಕಂಗೆ ಮಾತಾಡೋದಾ? ಏನು ಅಷ್ಟೊಂದು ನಿಗೃತಾ ಇದೆಯಲ್ಲ. ನೀನು ಚೆನ್ನಾಗಾದ್ರೆ ನನಗೇನು ಬರೋದೇನೈತೆ? ನೀನು ಚೆನ್ನಾಗಿರೋದ್ರಿಂದ ನಾನೇನು ಎದುರ್ಕೊಂಬಂತದ್ದೇನಿಲ್ಲ. ಅಲ್ಲ ಎದ್ರಕಂತಿ ಅಂತ ಹೇಳ್ತಾ ಇಲ್ಲ ಜೀವಿತ. ನಮ್ಮ ಅಕ್ಕಯ್ಯನ ನೀನು ಚೆನ್ನಾಗಾಗಲ್ಲ ಅಂತ ಹೇಳ್ತಿದ್ದಲ್ಲ. ನೋಡಿ ಚೆನ್ನಾಗಿದ್ದಾಳೆ ಅಂತ ಹೇಳ್ತಾ ಇರೋದು. ನೋಡಿ ನಮ್ಮ ಅಕ್ಕ ಇವಾಗ ಎಷ್ಟು ಚೆನ್ನಾಗಿದ್ದಾಳೆ ಅಂತೇಳಿ.
ನೀನು ಅವಳಿಗೆ ಏನೇ ಅಂದ್ರೆ ಚೆನ್ನಾಗಾಗಲ್ಲ, ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಏನು, ಯಾವ ದೇವ್ರಿಗೆ ಕರ್ಕೊಂಡು ಹೋದ್ರೆ ಏನು ಅಂತ ಹೇಳ್ತಿದ್ದಲ್ಲ. ನೋಡಿ ನಮ್ಮಕ್ಕ ಇವಾಗ ಎಷ್ಟು ಚೆನ್ನಾಗಾಗಿದ್ದಾಳೆ ಅಂತ. ಅಯ್ಯೋ ಈಗ ಯಾಕೆ ಚೆನ್ನಾಗಾದ್ರಿ ಏನಂತಪ್ಪ, ನೀವಿಬ್ರು ಗಂಡ ಹೆಂಡತಿ ಚೆನ್ನಾಗಿರೋದು ನೋಡ್ರಿ. ಅಲ್ಲ ನನ್ನ ಮೇಲೆ ಯಾವ ರೀತಿ ಅನುಮಾನ ಪಟ್ಬಿಟ್ಟಲ್ಲ ನೀನು, ಅದು ಯಾರೋ ಏನು ಅಂತ ತಿಳ್ಕೊಂಬದಲ್ಲ ಹೆಂಗೆ ಮಾತಾಡ್ತಿದ್ಯಲ್ಲ. ನಾನಂತ ಕೆಲಸ ಮಾಡೋನಾಗಿದ್ರೆ ನಿನ್ನೆ ಯಾಕೆ ಮದುವೆ ಆಗ್ತಿದ್ದೆ? ನಾನು ನಿನ್ನಂತವಳು ಮದುವೆ ಆಗ್ತಿರ್ಲಿಲ್ಲ. ನನಗೆ ಇಷ್ಟ ಬಂದವ್ರನ್ನ ನಾನು, ನಮ್ಮ ಅಪ್ಪ ನಮ್ಮಮ್ಮ ನೋಡಿದವ್ರನ್ನ ನಾನು ಹೆಂಗೆ ಬೇಕೋ ಹಂಗೆ ಶ್ರೀಮಂತರ ಮನೆ ಹುಡುಗಿನ ಮದುವೆ ಆಗಿ ಆರಾಮಾಗಿರ್ಬೋದಾಗಿತ್ತು. ನಾನಂತವನಲ್ಲ, ನನ್ನ ಹತ್ರ ಒಳ್ಳೆ ಬುದ್ಧಿ ಇದೆ. ನಾನು ಅದಕ್ಕೇನೆ ಈಗ ನನ್ನ ನಂಬ್ಕೊಂಡಿದ್ದಾಳೆ, ನನ್ನ ಇಷ್ಟಪಡ್ತಾ ಇದ್ದಾಳೆ ಅಂದಮೇಲೆ ನಾನು ಅವಳಿಗೆ ಮದುವೆ ಆಗಬೇಕು, ನಾನು ಅವಳಿಗೆ ಬಾಳು ಕೊಡಬೇಕು, ನಾನು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ತುಂಬ ಕನ್ಸ್ಕೊಂಡಿದ್ದೆ. ಆದರೆ ನೀನು ಅದನ್ನು ನಿರಾಸೆ ಮಾಡಿಬಿಟ್ಟೆ. ನಿನ್ನಿಂದ ನನ್ನ ಆಸೆ ಕನಸುಗಳನ್ನೆಲ್ಲ ನಾನು ಇವತ್ತು ತ್ಯಾಗ ಮಾಡ್ದಂಗೆ ಆಯಿತು. ನಾನು ತುಂಬಾ ಆಸೆ ಇಟ್ಕೊಂಡಿದ್ದೆ ನಿನ್ನ ಬಗ್ಗೆ, ಆದರೆ ಅದನ್ನು ನೀನಾಗಿ ನೀನೆಲ್ಲ ಹಾಳು ಮಾಡ್ಕೊಬಿಟ್ಟೆ. ಚೆನ್ನಾಗಿ ಇಟ್ಕೊಂಡು ಹೋಗಿದ್ರೆ ನೀನು ಮಹಾರಾಣಿ ಥರ ಇರ್ಬೋದಾಗಿತ್ತು ಗೊತ್ತಾ ನಮ್ಮ ಮನೇಲಿ. ಅಯ್ಯೋ ಯಾ ಮಹಾರಾಣಿಯಪ್ಪ, ಇಂಥ ಸಾಕ್ರಿ ಯಾರು ಮಾಡ್ತಾರೆ? ಇವಾಗ ಏನಾಯ್ತು, ಇವಾಗೆಲ್ಲ ಚೆನ್ನಾಗಿದಾರಲ್ಲ, ಏನೋ ಚೆನ್ನಾಗಿ ಇಟ್ಕೊಂಡು ಹೋಗ್ತಾಳೆ ಬಿಡು. ಏನೋ ಆಗೋದಾಯ್ತು ಹೋಗೋದಾಯ್ತು, ಇನ್ನು ಚೆನ್ನಾಗಿರ್ತಾಳೆ. ಏನೋ ಗೊತ್ತಿಲ್ದಲ್ಲೇ ಮಾತಾಡಿದಾಳೆ, ಯಾರ ಏನೋ ಅಂತ ತಿಳ್ಕೊಂಡು ಮಾತಾಡಿಲ್ಲಲ್ಲ ಹೆಣ್ಣು ಅದು ಯಾರು ಅಂತ ಇವಳು ಹೇಳಲಿಲ್ಲ. ಯಾರನ ಹಂಗೆ ಹೇಳಿದ್ರೆ ಮಾಲು ಅಂತ ನಂಬಾಳು. ಮಾಲು ಅಂತ ಹೇಳೋದು ಬಿಟ್ಟು ಸುಮ್ಮನೆ ಮಾತಾಡಿದಾಳೆ, ಅದಕ್ಕೆ ಯಾರ ಏನೋ ಅಂತ ತಿಳ್ಕೊಂಡವಳೆ. ಅಲ್ಲ ನಿಜ ಹೇಳಿದ್ರು ನಂಬ್ತಿರ್ಲಿಲ್ಲ, ಈಗಲೇ ನನ್ನ ಮಗ ನಿಜ ಹೇಳಿದ್ರು ನಂಬಲಿಲ್ಲ ನೀನು. ಇವಳೆಲ್ಲ ಮಾತಾಡಿರೋದು ಯಾವಳ ಮಾತಾಡಿರೋದು ಅಂತ ಮಾತಾಡ್ತಿದ್ಯಲ್ಲ. ನನ್ನ ಮಗನ ಬಗ್ಗೆ ನೀನು ಹಿಂಗೆಲ್ಲ ಮಾತಾಡ್ತಿದ್ಯಲ್ಲ, ಸರಿ ಇಲ್ಲ. ನೀನು ಹಿಂಗೆ ಮಾತಾಡಬೇಡ ನೀನು. ನನ್ನ ತಮ್ಮ ದೇವ್ರಂತವನು, ಅಂಥವ ಒಳ್ಳೆಯವನಿಗೆ ಇಂಥ ರಾಕ್ಷಸಿ ಅಂತವಳು ಸಿಕ್ತಂಗಾಯ್ತು. ಥೂ, ನೀನು ಒಳ್ಳೆಯವಳಲ್ಲ ಕಣೆ, ನೀನು ಸರಿ ಇಲ್ಲ ಕಣೆ. ನೀನು ಸರಿ ಇಲ್ಲ. ಇಲ್ಲೋಡು, ನೀನು ಬರಲಿ ಅಂತಲೇ ನಾನೇನೇ ಹೇಳ್ದಂಗೆ ಬರಲಿ, ಬಂದು ನೋಡಲಿ, ಅವಳಿಗೆ ನಾನು ನೋಡಿ ಆಶ್ಚರ್ಯ ಆಗಬೇಕು, ಬರಲಿ ಅಂತಲೇ ಕಣೆ ನಾನು ಮಾತಾಡಿದ್ದು. ನನ್ನ ತಮ್ಮ ಸ್ನಾನಕ್ಕೆ ಹೋಗಿದ್ದ, ಫೋನ್ ಇಟ್ಬಿಟ್ಟು ಫೋನ್ ಬರ್ತಾಯ್ತಲ್ಲ ಅಂತ ನಾನು ಎತ್ತದೆ. ಫೋನ್ ಎತ್ತಿ ನಾನು ಮಾತಾಡಿದ್ದು. ಇವಾಗ ಮದುವ್ರೆ, ನನಗೆ ನಿಮ್ಮ ಅಕ್ಕ ಮಾತಾಡಿದ್ದಂತ ಗೊತ್ತಾಗ್ಲಿಲ್ಲ, ಕ್ಷಮಿಸಿ. ಏನೋ ಆಗೋದಾಯ್ತು, ಇವಾಗ ಕ್ಷಮಿಸಿ, ಇನ್ನೇನು ಮಾಡೋಕ್ಕಾಗಲ್ಲ ಇವಾಗ. ಯಾಕಂದರೆ ಇವಾಗ ಅದನ್ನೇ ಆಟ ಸಾಧಿಸ್ಕೊಂಡು ಹೋದ್ರೆ ಆಗಲ್ಲ. ಈಗ ಯಾರೇ ಆಗಲಿ, ಈಗ ನಾನೇ ಆಗಲಿ ಹೇಳು, ನನ್ನ ಫೋನಿಗೆ ನೀನು ಮಾಡಿದಾಗ ಯಾರಾದರೂ ಗಂಡು ಮಕ್ಕಳು ಮಾತಾಡಿದ್ದಾರೆ ಅಂತಂದರೆ ಇವಳು ಏನಾದರೂ ತಪ್ಪು ಕೆಲಸ ಮಾಡ್ತಾ ಇದ್ದಾಳೆ, ಇವನು ಯಾವನೋ ಮಾತಾಡ್ತಾ ಇದ್ದಾನೆ ಅಂತ ನಿನಗೆ ಆಗಲಿ ನಿನ್ನ ಮನಸ್ಸಿನ ಬಂದೇ ಬರುತ್ತೆ ಅನುಮಾನ. ನನಗೂ ಹಾಗೆ ಬಂತು ಅಷ್ಟೇ. ಇವಾಗ ಗೊತ್ತಾಯ್ತಲ್ಲ, ಬಿಡು ಹೋಗ್ಲಿ. ಮತ್ತೆ ಇವಳು ಹಿಂದೆ ಮುಂದೆ ನೋಡಿಲ್ಲ, ಏನಿಲ್ಲ, ತಪ್ಪಾಗಿ ಮಾತಾಡಿದಾಳೆ ಬಿಡು. ನಮಗೆ ಈ ಅಮ್ಮ ಹಿಂಗೆ ಚೆನ್ನಾಗಾಗ್ಯವಳೆ ಎಂಬುದು ಯಾರಿಗೆ ಗೊತ್ತು? ನಾವು ಬಂದಾಗ ಹಾಸಿಗೆ ಹಿಡ್ದಾಳು, ಎದ್ದಿರ್ಲಿಲ್ಲ ಮೇಕೆ, ಹಾಸಿಗೆ ಮನೆ ಕೆಂಡಾಳು ಎದ್ದಾಳಿಸ್ಬೇಕಾಗಿತ್ತು, ಬೆಡ್ ಬದಲಾಯಿಸ್ಬೇಕಾಯ್ತು, 1 2 ಎಲ್ಲ ಅಲ್ಲೇ ಅಲ್ಲ. ಇಷ್ಟು ಬೇಗ ಈ ಅಮ್ಮ ಹೆಂಗೆ ಚೆನ್ನಾಗಾಗಕ್ಕೆ ಸಾಧ್ಯ ಅಂತ ನಾವು ಯಾವುದೋ ದೇವ್ರಿಗೆ ಪವ್ರಿಗೆ ಹೋದ್ವಿ, ದೇವ್ರಿಗೆ ಅರ್ಕೆ ಕಟ್ಕೊಂಡ್ವಿ, ನಮ್ಮ ಕರ್ಮಂಬ ದರಿದ್ರೆ ತಾನಾಗಿ ತಾನು ದೇವ್ರಂಬದು ಒಳ್ಳೇದು ಮಾಡ್ತೈತೆ. ದೇವ್ರ ಇದನ್ನು ಕಾಪಾಡ್ತಾನೆ, ಒಂದಲ್ಲ ಒಂದಿನ ಒಳ್ಳೆಯವ್ರಿಗೆ ಕೈ ಹಿಡ್ದೆ ಹಿಡಿತಾನೆ. ಕೊಡ್ತಾನೆ, ಕಷ್ಟ ಕೊಡ್ತಾನೆ, ಕೊಡಲ್ಲ ಅಂತಲ್ಲ, ಒಂದಲ್ಲ ಒಂದಿನ ಒಳ್ಳೇದು ಮಾಡೋನು ಮಾಡ್ತಾರೆ. ಕಷ್ಟನೂ ಕೊಡ್ತಾನೆ ದೇವರು, ಸುಖನೂ ಕೊಡ್ತಾನೆ. ಎಲ್ಲರಿಗೂ ಎಲ್ಲ ಸಿಗುತ್ತೈತೆ, ಯಾರಿಗೂ ಬರೀ ಸುಖನೇ ಇರಲ್ಲ, ಯಾರಿಗೂ ಬರೀ ದುಃಖನೇ ಇರಲ್ಲ. ಎರಡೂ ಸಮಭಾಗ ಕೊಡ್ತಾನೆ ದೇವರು. ಎಲ್ಲ ಸುಖ ಕೊಟ್ಟರು ಹಿಡಿಯೋಕ್ಕಾಗಲ್ಲ, ಕಷ್ಟ ಕೊಟ್ಟರು ಮನುಷ್ಯನಿಗೆ ಇರೋಕ್ಕಾಗಲ್ಲ. ಎಲ್ಲ ಪ್ರತಿಯೊಂದೂ ದೇವರೆಲ್ಲ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಇವತ್ತು ನನ್ನ ಮಗಳಿಗೆ ಇಷ್ಟು ದಿವಸ ದೇವ್ರು ಕಷ್ಟ ಕೊಟ್ಟವನೇ, ಇನ್ಮೇಲೆ ಚೆನ್ನಾಗಿರ್ತಾಳೆ ಅಷ್ಟೇ ರೀ. ನನ್ನ ಮಗಳ ಬಗ್ಗೆ ಪಟ್ಟು ಯಾವಳನ ಏನಾರ ಮಾತಾಡಲಿ, ಅಂದವಳು ಆಡ್ದವಳೆ, ಅದು ಯಾವ್ಯಾವಳು ಅಂದವಳೆಲ್ಲ ನೋಡ್ಲವಳು ನನ್ನ ಮಗಳನ್ನ. ಹಾಸಿಗೆ ಹಿಡ್ದವಳೆ, ಎದ್ದಾಳಲ್ಲ, ಓಡಾಡಲ್ಲ, ಇವಳೆಲ್ಲಿ ಚೆನ್ನಾಗಿ ಆಗ್ತಾಳೆ ಅಂತ ಅಂದಿರೋ ಮುಂಡೆಯವರೆಲ್ಲನ ನೋಡ್ಲೇಳು ನನ್ನ ಮಗಳನ್ನ. ಇವಾಗ ಹೆಂಗೆ ಇದ್ದಾಳೆ ಅಂತ ನೋಡಿ ಒಂದಿಷ್ಟು ಕಣ್ ತುಂಬಿಸ್ಕೊಂಬ್ಲಿ. ಅಲ್ಲ, ನನಗೆ ಗೊತ್ತಿರಲಿಲ್ಲ ಕಣತ್ತೆ, ನನಗೆ ಗೊತ್ತಿಲ್ಲ. ಯಾಕಂದರೆ ಗೊತ್ತಿದ್ರೆ ನಾನು ಮಾತಾಡ್ತಿದ್ದೆ, ನನಗೆ ಗೊತ್ತಿಲ್ವಲ್ಲ, ಅದಕ್ಕೋಸ್ಕರ. ಗೊತ್ತಾಗಿದ್ರೆ ನಾನು ಸುಮ್ಮನೆ ಆಗ್ತಿದ್ದೆ. ನನಗೆ ಅದೇ ಗೊತ್ತಾಗಿದ್ರು ಒಂಥರ ಆಶ್ಚರ್ಯ ಅಲ್ಲ, ನಾವು ಇದ್ದಾಗ ಹೆಂಗಿದ್ರು, ಇವಾಗ ನೋಡಿ ಹೆಂಗಾಗಿದ್ದಾರೆ, ಈಗ ನೋಡಿದ್ರು ಒಂಥರ ಶಾಕ್ ಆದಂಗೆ ಆಗ್ತೈತೆ. ಇಷ್ಟು ಬೇಗ ಹೆಂಗೆ ಚೆನ್ನಾಗಾದ್ರು ಅಂತ ಅನ್ನಿಸ್ತೈತೆ. ಹಾಗಾಗಬಾರ್ದು ಅಂತ ಅನ್ಕೊಂಡಿದ್ದಲ್ಲ ನೀನು, ಅದಕ್ಕೆ ಇವಾಗ ಏನು ಹೇಳ್ತೀಯ ನೋಡು. ನಮ್ಮ ಅಕ್ಕ ಇವಾಗ ಹೆಂಗಾಗಿದ್ದಾಳೆ ನೋಡು, ನಮ್ಮ ಅಕ್ಕ ಇನ್ನ ನೋಡ್ರಲ್ಲ ವೀಕ್ಷಕರೇ, ಯಪ್ಪ ಈ ಮಾಲನ್ನ ನೋಡ್ತಾ ಇದ್ರೆ ನನಗೆ ತುಂಬ ಶಾಕ್ ಆಗ್ತೈತೆ. ಹೆಂಗೆ ಶಾಕ್ ಆಗ್ತೈತೆ ಅಂದರೆ ನಿಜ ಒಂಥರ ಹೆಂಗೆಂಗೋ ಆಗ್ತೈತೆ. ಹೆಂಗಿದ್ದವಳು ಹಿಂಗೆ ಆಗಕ್ಕೆ ಹೆಂಗಪ್ಪ ಸಾಧ್ಯ? ಹೆಂಗಾದ್ಲು ಇವಳು, ಅವಳೇನಾ ಅಂತ ಅನ್ನಿಸ್ತೈತೆ. ನಾನು ಯಾವಳೋ ಮಾತಾಡಿದ್ಲು ಫೋನಲ್ಲಿ ಅಂತ ನಾನು ತಪ್ಪಾಗಿ ತಿಳ್ಕೊಬಿಟ್ಟಿದ್ದೀನಿ. ಅದಕ್ಕೆ ಮನೆ ಹತ್ರ ಬಂದಾಗ ಇವಾಗ ಇವಳು ಚೆನ್ನಾಗಿರೋದು ನೋಡಿ ನನಗೊಂಥರ ಇವಾಗ ತುಂಬ ಶಾಕ್ ಆದಂಗೆ ಆಗ್ತೈತೆ. ಒಂಥರ ಈ ಎತ್ತೆತ್ಲಗೂ ಆದಂಗೆ ಆಗ್ತೈತೆ. ಇದಕ್ಕೆ ಏನು ಹೇಳಬೇಕು ಏನೋ ಒಂದು ಅರ್ಥ ಆಗ್ತಾ ಇಲ್ಲ ನನಗಂತೂ. ಏನು ಮಾಡಬೇಕು ಏನೋ, ಹೆಂಗೆ ಇವಳು ಹಿಂಗೆ ಚೆನ್ನಾಗಾದ್ಲು ಅನ್ನೋದೇ ನನಗೆ ಇವಾಗ ಆಶ್ಚರ್ಯ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.